ನಮಸ್ಕಾರ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ನಾವೆಷ್ಟೇ ಒಳ್ಳೆಯವರಾಗಿದ್ದರೂ, ಯಾರಿಗೂ ಕೀಡು ಬಯಸದೆ ನಮ್ಮ ಪಾಡಿಗೆ ನಾವಿದ್ದರೂ, ನಮ್ಮ ಏಳಿಗೆಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವವರು, ನಮ್ಮ ಬೆನ್ನಿನ ಹಿಂದೆ ಸಂಚು ರೂಪಿಸುವವರು ಇದ್ದೇ ಇರುತ್ತಾರೆ. ಇವರನ್ನೇ ನಾವು ಗುಪ್ತ ಶತ್ರುಗಳು ಅಥವಾ ಒಳಸಂಚುಗಾರರು ಎಂದು ಕರೆಯುತ್ತೇವೆ. ವ್ಯಾಪಾರದಲ್ಲಿ ನಷ್ಟ ಉಂಟುಮಾಡುವುದು, ಕುಟುಂಬದಲ್ಲಿ ಸುಮ್ಮನೆ ಜಗಳ ತರುವುದು, ಆರೋಗ್ಯವನ್ನು ಕೆಡಿಸುವುದು, ಮಾಟಮಂತ್ರ ಅಥವಾ ದೃಷ್ಟಿ ದೋಷ ಮೂಲಕ ನಮ್ಮ ಪ್ರಗತಿಯನ್ನು ಕುಂಠಿತಗೊಳಿಸುವುದು ಇವರ ಮುಖ್ಯ ಕೆಲಸವಾಗಿರುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ನಾವೇನು ಮಾಡಬೇಕು? ಕೈಕಟ್ಟಿ ಕೂರಬೇಕೇ? ಖಂಡಿತ ಇಲ್ಲ. ನಮ್ಮ ಸನಾತನ ಧರ್ಮದಲ್ಲಿ ಮತ್ತು ತಂತ್ರಶಾಸ್ತ್ರದಲ್ಲಿ ಇಂತಹ ನಕಾರಾತ್ಮಕ ಶಕ್ತಿಗಳನ್ನು ಹಾಗೂ ಶತ್ರುಗಳ ದುಷ್ಟ ಬುದ್ಧಿಯನ್ನು ನಾಶಮಾಡಲು ಅತ್ಯಂತ ಸರಳ ಹಾಗೂ ಶಕ್ತಿಶಾಲಿ ಮಾರ್ಗಗಳನ್ನು ಹೇಳಲಾಗಿದೆ. ಅದರಲ್ಲಿ ಅತ್ಯಂತ ಪ್ರಮುಖವಾದದ್ದು 3 ಲೋಹದ ಮೊಳೆ ಮತ್ತು ಹಸಿರು ನಿಂಬೆಹಣ್ಣಿನ ತಾಂತ್ರಿಕ ಪ್ರಯೋಗ. ಈ ವಿಡಿಯೋದಲ್ಲಿ ನಾವು ಈ ಪ್ರಯೋಗವನ್ನು ಹೇಗೆ ಮಾಡಬೇಕು, ಯಾವ ದಿನ ಮಾಡಬೇಕು, ಇದರ ಹಿಂದೆ ಇರುವ ಚಾಣಕ್ಯನ ತತ್ವಗಳೇನು ಎಂಬುದನ್ನು ಸಂಪೂರ್ಣವಾಗಿ ವಿವರವಾಗಿ ತಿಳಿದುಕೊಳ್ಳೋಣ. ಯಾರಿಗೆ ತಾನೇ ಆಚಾರ್ಯ ಚಾಣಕ್ಯರ ಹೆಸರು ಗೊತ್ತಿಲ್ಲ? ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಮಹಾನ್ ರಾಜತಾಂತ್ರಿಕ ಅರ್ಥಶಾಸ್ತ್ರಜ್ಞ ಚಾಣಕ್ಯರು ಶತ್ರುಗಳನ್ನು ಹೇಗೆ ನಿಭಾಯಿಸಬೇಕು ಎಂಬುದರ ಕುರಿತು ಸ್ಪಷ್ಟವಾದ ಮಾರ್ಗದರ್ಶನ ನೀಡಿದ್ದಾರೆ. ಚಾಣಕ್ಯರ ಪ್ರಕಾರ ನಿಮ್ಮ ಶತ್ರು ಎಷ್ಟೇ ಸಣ್ಣವನಾಗಿದ್ದರೂ ಆತನನ್ನು ಎಂದಿಗೂ ಕಡೆಗಣಿಸಬಾರದು. ಒಂದು ಸಣ್ಣ ಬೆಂಕಿಯ ಕಿಡಿ ಇಡೀ ಕಾಡನ್ನೇ ಸುಟ್ಟು ಭಸ್ಮ ಮಾಡಬಲ್ಲದು. ಹಾಗೆಯೇ ಒಬ್ಬ ಸಣ್ಣ ಗುಪ್ತ ಶತ್ರು ನಿಮ್ಮ ಇಡೀ ಜೀವನದ ನೆಮ್ಮದಿಯನ್ನು ಕೆಡಿಸಬಲ್ಲನು. ವಿಷಕ್ಕೆ ವಿಷವೇ ಮದ್ದು ಎನ್ನುವಂತೆ ಶತ್ರುಗಳು ನಿಮ್ಮ ವಿರುದ್ಧ ಒಳಸಂಚು ರೂಪಿಸುತ್ತಿದ್ದರೆ ನೀವು ಕೇವಲ ಪ್ರಾರ್ಥನೆ ಮಾಡುತ್ತಾ ಕೂರಬಾರದು. ಅದಕ್ಕೆ ತಕ್ಕಂತೆ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲು ಆಧ್ಯಾತ್ಮಿಕ ಮತ್ತು ತಾಂತ್ರಿಕ ರಕ್ಷಾ ಕವಚಗಳನ್ನು ಬಳಸಿಕೊಳ್ಳಬೇಕು. ನಿಮ್ಮ ಶತ್ರು ನಿಮ್ಮನ್ನು ಕೆಣಕಿದಾಗ ನೀವು ಕೋಪಗೊಳ್ಳಬಾರದು. ನೀವು ಕೋಪಗೊಂಡರೆ ನಿಮ್ಮ ಬುದ್ಧಿ ಕೆಲಸ ಮಾಡುವುದಿಲ್ಲ. ಶಾಂತವಾಗಿದ್ದುಕೊಂಡು ರಹಸ್ಯವಾಗಿ ಶತ್ರುಗಳ ಶಕ್ತಿಯನ್ನು ಕುಂದಿಸುವ ಉಪಾಯಗಳನ್ನು ಮಾಡಬೇಕು. ಅನೇಕರಿಗೆ ಒಂದು ಪ್ರಶ್ನೆ ಕಾಡುತ್ತದೆ: ಕೇವಲ ನಿಂಬೆಹಣ್ಣು ಮತ್ತು ಮೊಳೆಯಿಂದ ಶತ್ರುಗಳನ್ನು ಹೇಗೆ ನಿಯಂತ್ರಿಸಲು ಸಾಧ್ಯ? ಇದರ ಹಿಂದೆ ತಂತ್ರಶಾಸ್ತ್ರದ ದೊಡ್ಡ ವಿಜ್ಞಾನವೇ ಅಡಗಿದೆ. ನಿಂಬೆಹಣ್ಣು ಕೇವಲ ಒಂದು ಹಣ್ಣಲ್ಲ, ಇದು ನಕಾರಾತ್ಮಕ ಶಕ್ತಿಯನ್ನು ತನ್ನತ್ತ ಹೀರಿಕೊಳ್ಳುವ ಅತ್ಯಂತ ದೊಡ್ಡ ಕಾಂತೀಯ ಶಕ್ತಿಯನ್ನು ಹೊಂದಿದೆ. ವಾಸ್ತು ದೋಷ ಇರಲಿ, ದೃಷ್ಟಿ ದೋಷ ಇರಲಿ ಅಥವಾ ಕಪ್ಪು ಜಾದು ಇರಲಿ, ನಿಂಬೆಹಣ್ಣು ಆ ಕೆಟ್ಟ ಶಕ್ತಿಗಳನ್ನು ಹೀರಿಕೊಂಡು ವಾತಾವರಣವನ್ನು ಶುದ್ಧಗೊಳಿಸುತ್ತದೆ. ಇದಕ್ಕಾಗಿಯೇ ಅಂಗಡಿಗಳ ಮುಂದೆ ವಾಹನಗಳಿಗೆ ನಿಂಬೆಹಣ್ಣನ್ನು ಕಟ್ಟಲಾಗುತ್ತದೆ. ಲೋಹ ಶನಿ ದೇವರಿಗೆ ಮತ್ತು ಮಹಾಕಾಳಿಗೆ ಪ್ರಿಯವಾದದ್ದು. ಕಬ್ಬಿಣವು ರಕ್ಷಣೆ ಮತ್ತು ಆಕ್ರಮಣಕಾರಿ ಶಕ್ತಿಯ ಸಂಕೇತವಾಗಿದೆ. ತಂತ್ರಶಾಸ್ತ್ರದಲ್ಲಿ ಮೊಳೆಯನ್ನು ಕೀಲನ ಬಂಧಿಸುವುದು ಪ್ರಕ್ರಿಯೆಗೆ ಬಳಸಲಾಗುತ್ತದೆ. ಅಂದರೆ ಶತ್ರುವಿನ ಕೆಟ್ಟ ಆಲೋಚನೆಗಳನ್ನು, ಆತನ ದುಷ್ಟಶಕ್ತಿಯನ್ನು ಒಂದೇ ಕಡೆ ಕಟ್ಟಿಹಾಕಲು ಈ ಮೊಳೆಗಳನ್ನು ಬಳಸಲಾಗುತ್ತದೆ. ಈ ಪ್ರಯೋಗವನ್ನು ನೀವು ಅತ್ಯಂತ ಭಕ್ತಿ, ನಂಬಿಕೆ ಮತ್ತು ರಹಸ್ಯವಾಗಿ ಮಾಡಬೇಕು. ಇದನ್ನು ಮಾಡುವಾಗ ಯಾರೂ ನಿಮ್ಮನ್ನು ತಡೆಯಬಾರದು ಅಥವಾ ಪ್ರಶ್ನಿಸಬಾರದು. ಒಂದು ಹಸಿರು ನಿಂಬೆಹಣ್ಣು ಹಣ್ಣು ಯಾವುದೇ ಕಲೆ ಇಲ್ಲದೆ ಸ್ವಚ್ಛವಾಗಿರಬೇಕು ಮತ್ತು ಹಸಿರಾಗಿರಬೇಕು. ಹಳದಿ ಹಣ್ಣಿಗಿಂತ ಹಸಿರು ನಿಂಬೆಹಣ್ಣಿಗೆ ತಾಂತ್ರಿಕ ಶಕ್ತಿ ಹೆಚ್ಚು. 3 ಲೋಹದ ಮೊಳೆಗಳು ಹೊಸದಾಗಿರಬೇಕು, ತುಕ್ಕು ಹಿಡಿದಿರಬಾರದು. ಸುಮಾರು 2 ರಿಂದ 3 ಇಂಚು ಉದ್ದ ಇರಲಿ. ಸ್ವಲ್ಪ ಕಪ್ಪು ಎಳ್ಳು ಅಥವಾ ಸಾಸಿವೆ, 1 ಕಪ್ಪು ಬಟ್ಟೆಯ ತುಂಡು, ಸ್ವಲ್ಪ ಸಿಂಧೂರ, ಕುಂಕುಮ. ಈ ಪ್ರಯೋಗವನ್ನು ಕೇವಲ ಮಂಗಳವಾರ ಅಥವಾ ಶನಿವಾರದ ಸಂಜೆ ಸೂರ್ಯಾಸ್ತದ ನಂತರ, ಅಂದರೆ 6 ರಿಂದ ರಾತ್ರಿ 9ರ ನಡುವೆ ಮಾತ್ರ ಮಾಡಬೇಕು. ಏಕೆಂದರೆ ಈ ಸಮಯದಲ್ಲಿ ರಾಹು, ಕೇತು ಮತ್ತು ಶನಿ ಗ್ರಹಗಳ ಶಕ್ತಿ ತೀವ್ರವಾಗಿರುತ್ತದೆ ಹಾಗೂ ತಾಂತ್ರಿಕ ಪರಿಹಾರಗಳಿಗೆ ಇದು ಪ್ರಶಸ್ತ ಸಮಯ. ಮೊದಲು ಸ್ವಚ್ಛವಾಗಿ ಕೈಕಾಲು ತೊಳೆದುಕೊಂಡು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ. ನಿಮ್ಮ ಮುಂದೆ 1 ಕಪ್ಪು ಬಟ್ಟೆಯನ್ನು ಹಾಸಿ. ಅದರ ಮೇಲೆ ಆ ಹಸಿರು ನಿಂಬೆಹಣ್ಣನ್ನು ಇಡಿ. ಆ ನಿಂಬೆಹಣ್ಣಿಗೆ ಸ್ವಲ್ಪ ಸಿಂಧೂರವನ್ನು ಹಚ್ಚಿ. ಸಿಂಧೂರವು ಉಗ್ರ ದೇವತೆಗಳಾದ ಕಾಳಿ ಮತ್ತು ದುರ್ಗೆಯ ಸಂಕೇತವಾಗಿದೆ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಜೀವನದಲ್ಲಿ ಅಡ್ಡಿಪಡಿಸುತ್ತಿರುವ ಆ ಗುಪ್ತ ಶತ್ರು ಅಥವಾ ಶತ್ರುಗಳ ಮುಖವನ್ನು ನೆನಪಿಸಿಕೊಳ್ಳಿ. ಒಂದು ವೇಳೆ ಶತ್ರುವಿನ ಹೆಸರು ಗೊತ್ತಿಲ್ಲದಿದ್ದರೆ, ನನ್ನ ಏಳಿಗೆಯನ್ನು ತಡೆಯುತ್ತಿರುವ ಶತ್ರುಗಳು ಎಂದು ಸಾಮಾನ್ಯೀಕರಿಸಿ ನೆನೆಸಿಕೊಳ್ಳಿ. ನಿನ್ನ ಇಂದಿನ ಎಲ್ಲ ದುಷ್ಟ ಆಲೋಚನೆಗಳು, ತಂತ್ರಗಳು ನಾಶವಾಗಲಿ, ನಿನ್ನ ಸೊಂಟ ಮುರಿಯಲಿ, ನನಗೆ ನಿನ್ನಿಂದ ಮುಕ್ತಿ ಸಿಗಲಿ ಎಂದು ತೀವ್ರವಾಗಿ ಸಂಕಲ್ಪ ಮಾಡಿ. ಈಗ ಮೊದಲನೇ ಮೊಳೆಯನ್ನು ತೆಗೆದುಕೊಂಡು ನಿಂಬೆಹಣ್ಣಿನ ಮೇಲ್ಭಾಗದಿಂದ ಒಳಗಡೆ ಒತ್ತಿ ಹೊಡೆಯಿರಿ.
ಹೀಗೆ ಮಾಡುವಾಗ ಈ ಕೆಳಗಿನ ಮಂತ್ರವನ್ನು 3 ಬಾರಿ ಜಪಿಸಿ. ಓಂ ಭೈರವಾಯ ನಮಃ ಶತ್ರು ನಾಶಯ ನಾಶಯ ಫಟ್. ಇದೇ ರೀತಿ 2ನೇ ಮತ್ತು 3ನೇ ಮೊಳೆಯನ್ನು ನಿಂಬೆಹಣ್ಣಿನ ಬೇರೆ ಬೇರೆ ಭಾಗಗಳಿಗೆ ಚುಚ್ಚಿ. ಈಗ ಆ ನಿಂಬೆಹಣ್ಣಿನಲ್ಲಿ 3 ಮೊಳೆಗಳು ಭದ್ರವಾಗಿ ಕುಳಿತಿರಬೇಕು. ಇದು ಶತ್ರುವಿನ ಬುದ್ಧಿಶಕ್ತಿ ಮತ್ತು ಆಯುಷ್ಯದ ದುಷ್ಟತನವನ್ನು ಕಟ್ಟಿಹಾಕಿದಂತೆ. ಈಗ ಆ ಮೊಳೆ ಚುಚ್ಚಿದ ನಿಂಬೆಹಣ್ಣನ್ನು ಕಪ್ಪು ಬಟ್ಟೆಯಲ್ಲಿ ಹಾಕಿ ಅದರ ಜೊತೆ ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕಿ ಗಂಟು ಕಟ್ಟಿ. ಈ ಗಂಟನ್ನು ನಿಮ್ಮ ತಲೆಯ ಮೇಲಿಂದ 7 ಬಾರಿ ಪ್ರದಕ್ಷಿಣೆ ಗಡಿಯಾರದ ಮುಳ್ಳಿನ ಚಲನೆಯ ದಿಕ್ಕಿನಲ್ಲಿ ಮಾಡಿಕೊಳ್ಳಿ. ನಂತರ ಇದನ್ನು ತಕ್ಷಣವೇ ಮನೆಯಿಂದ ಹೊರಗೆ ಕೊಂಡೊಯ್ದು ಜನರಿಲ್ಲದ ನಿರ್ಜನ ಪ್ರದೇಶದಲ್ಲಿ ಅಥವಾ ಯಾವುದಾದರೂ ಹರಿಯುವ ನೀರಿನಲ್ಲಿ ಎಸೆಯಿರಿ. ಇಲ್ಲದಿದ್ದರೆ ಯಾರಿಗೂ ತುಳಿಯದಂತೆ ಮಣ್ಣಿನಲ್ಲಿ ಹೂತು ಹಾಕಿ. ನಿನ್ನ ಇಂದಿನ ಎಲ್ಲಾ ದುಷ್ಟ ಆಲೋಚನೆಗಳು ತಂತ್ರಗಳು ನಾಶವಾಗಲಿ, ನಿನ್ನ ಸೊಂಟ ಮುರಿಯಲಿ, ನನಗೆ ನಿನ್ನಿಂದ ಮುಕ್ತಿ ಸಿಗಲಿ ಎಂದು ತೀವ್ರವಾಗಿ ಸಂಕಲ್ಪ ಮಾಡಿ. ಇದು ಸನಾತನ ತಂತ್ರ ಪದ್ಧತಿ. ಇದು ಶತ್ರುವಿನ ದುಷ್ಟ ಬುದ್ಧಿ, ಆತನ ಕೆಟ್ಟ ಆಲೋಚನೆಗಳು ಮತ್ತು ಆತ ನಮಗೆ ಮಾಡುತ್ತಿರುವ ದ್ರೋಹವನ್ನು ಮಾತ್ರ ನಾಶಪಡಿಸುತ್ತದೆಯೇ ಹೊರತು ಯಾವುದೇ ಜೀವಕ್ಕೆ ಹಾನಿ ಮಾಡುವುದಿಲ್ಲ. ಇದು ಸ್ವಯಂ ರಕ್ಷಣೆಯ ತಂತ್ರವಾಗಿದೆ. ಇದನ್ನು ಎಸೆದು ಅಥವಾ ಹೂತು ಬರುವಾಗ ಯಾವುದೇ ಕಾರಣಕ್ಕೂ ಹಿಂದೆ ತಿರುಗಿ ನೋಡಬಾರದು. ನೇರವಾಗಿ ಮನೆಗೆ ಬಂದು ಕೈಕಾಲು ತೊಳೆದುಕೊಂಡು ದೇವರ ಮನೆಗೆ ನಮಸ್ಕರಿಸಿ. ಕೇವಲ ತಾಂತ್ರಿಕ ಪರಿಹಾರಗಳಷ್ಟೇ ಅಲ್ಲದೆ ಪ್ರಾಯೋಗಿಕವಾಗಿಯೂ ನಾವು ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಎಂದು ಚಾಣಕ್ಯರು ಹೇಳುತ್ತಾರೆ. ಯಾವುದೇ ತಂತ್ರ ಅಥವಾ ಮಂತ್ರ ಕೆಲಸ ಮಾಡಬೇಕಾದರೆ ಅದಕ್ಕೆ ಶ್ರದ್ಧೆ ಮತ್ತು ನಂಬಿಕೆ ಅತ್ಯಂತ ಮುಖ್ಯ. ನೀವು ಪೂರ್ಣ ನಂಬಿಕೆಯಿಂದ ಈ ನಿಂಬೆಹಣ್ಣು ಮತ್ತು 3 ಮೊಳೆಗಳ ಪ್ರಯೋಗವನ್ನು ಮಾಡಿದರೆ ನಿಮ್ಮನ್ನು ಪೀಡಿಸುತ್ತಿರುವ ಶತ್ರುಗಳ ಸೊಂಟ ಮುರಿಯುವುದು ಖಂಡಿತ. ನಿಮ್ಮ ಜೀವನದಲ್ಲಿ ಅಡ್ಡಿಯಾಗುತ್ತಿರುವ ಎಲ್ಲಾ ಕಪ್ಪು ಜಾದು ನಜರ್ ದೋಷಗಳು ತಕ್ಷಣ ದೂರವಾಗಿ ಸುಖ ಶಾಂತಿ ಸಮೃದ್ಧಿ ನೆಲೆಸುತ್ತದೆ. ಈ ಪ್ರಯೋಗದಿಂದ ಆಗುವ ಪ್ರಯೋಜನಗಳು. ಈ ಸರಳ ಹಾಗೂ ಶಕ್ತಿಶಾಲಿ ತಂತ್ರದಿಂದ ನಿಮ್ಮ ಜೀವನದಲ್ಲಿ ಪವಾಡಸದೃಶ ಬದಲಾವಣೆಗಳನ್ನು ನೀವು ಕಾಣಬಹುದು. ವ್ಯಾಪಾರದಲ್ಲಿ ನಷ್ಟ, ಶತ್ರುಗಳ ದೃಷ್ಟಿ ದೋಷ ನಿವಾರಣೆಯಾಗಿ ಗ್ರಾಹಕರ ಸಂಖ್ಯೆ ಹೆಚ್ಚುತ್ತದೆ. ವ್ಯಾಪಾರ ಸುಧಾರಿಸುತ್ತದೆ. ಕುಟುಂಬದಲ್ಲಿ ಕಲಹ ಕಾರಣವಿಲ್ಲದೆ ಮನೆಯಲ್ಲಿ ಆಗುವ ಜಗಳಗಳು ನಿಲ್ಲುತ್ತವೆ. ಶಾಂತಿ ನೆಲೆಸುತ್ತದೆ. ಆರೋಗ್ಯದ ಸಮಸ್ಯೆ, ಶತ್ರುಗಳು ಮಾಡಿದ ಮಾಟ ಮಂತ್ರ ಅಥವಾ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ದೂರವಾಗಿ ಆರೋಗ್ಯ ಸುಧಾರಿಸುತ್ತದೆ. ಕೋರ್ಟ್ ಕಚೇರಿ ಕದನ, ಶತ್ರುಗಳು ನಿಮ್ಮ ವಿರುದ್ಧ ಹೂಡಿದ ಸುಳ್ಳು ಮೊಕದ್ದಮೆಗಳು ಮತ್ತು ಒಳಸಂಚುಗಳು ತಣ್ಣಗಾಗುತ್ತವೆ. ಶತ್ರು ಮುಕ್ತಿಗೆ ಮಾನಸಿಕ ಮತ್ತು ಪ್ರಾಯೋಗಿಕ ಸಲಹೆಗಳು. ಕೇವಲ ತಾಂತ್ರಿಕ ಪರಿಹಾರಗಳಷ್ಟೇ ಅಲ್ಲದೆ ಪ್ರಾಯೋಗಿಕವಾಗಿಯೂ ನಾವು ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಎಂದು ಚಾಣಕ್ಯರು ಹೇಳುತ್ತಾರೆ. ನಿಮ್ಮ ರಹಸ್ಯಗಳನ್ನು ಯಾರಿಗೂ ಹೇಳಬೇಡಿ. ನಿಮ್ಮ ಯಶಸ್ಸಿನ ರಹಸ್ಯ ನಿಮ್ಮ ಮುಂದಿನ ಯೋಜನೆಗಳನ್ನು ಅತ್ಯಂತ ಆಪ್ತರ ಬಳಿಯೂ ಹಂಚಿಕೊಳ್ಳಬೇಡಿ. ಇಂದಿನ ಮಿತ್ರ ನಾಳೆಯ ಶತ್ರುವಾಗಬಹುದು. ಸಾಮಾಜಿಕ ಜಾಲತಾಣಗಳಲ್ಲಿ ಅತಿಯಾದ ಪ್ರದರ್ಶನ ಬೇಡ. ನಿಮ್ಮ ಹೊಸ ಕಾರು, ಒಡವೆ ಅಥವಾ ಸಂತೋಷದ ಕ್ಷಣಗಳನ್ನು ಅತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಬೇಡಿ. ಇದು ಜನರ ಕೆಟ್ಟ ದೃಷ್ಟಿ, ನಜರ್ ದೋಷ್ ನಿಮ್ಮ ಮೇಲೆ ಬೀಳಲು ಕಾರಣವಾಗುತ್ತದೆ. ಧೈರ್ಯವಾಗಿರಿ. ಶತ್ರು ನಿಮ್ಮನ್ನು ಹೆದರಿಸಲು ಪ್ರಯತ್ನಿಸಿದಾಗ ಹೆದರಬೇಡಿ. ನಿಮ್ಮ ಧೈರ್ಯವೇ ಆತನ ಅರ್ಧ ಶಕ್ತಿಯನ್ನು ಕುಂದಿಸುತ್ತದೆ. ಪ್ರಯೋಗವನ್ನು ಕೇವಲ ಸೂರ್ಯಾಸ್ತದ ನಂತರ, ಅಂದರೆ ಸಂಜೆಯ ಅಥವಾ ರಾತ್ರಿಯ ಸಮಯದಲ್ಲಿ ಮಾಡಿದರೆ ಮಾತ್ರ ಪೂರ್ಣ ಫಲ ಸಿಗುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.